ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವಾರ ಗಿಲ್ಲಿ ಅವರಿಗೆ ಕೊಟ್ಟಿದ್ದಂತಹ ಸೀಕ್ರೆಟ್ ಟಾಸ್ಕ್ ಒಂದು ರೀತಿ ಎಪಿಸೋಡ್ಗಳು ಎಂಗೇಜಿಂಗ್ ಆಗಿರೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದಲ್ವಾ. ಬಿಕಾಸ್ ಅದನ್ನು ಹೊರತುಪಡಿಸಿ ಬೇರೆ ಏನೂ ಇರಲಿಲ್ಲ. ಜೊತೆಗೆ ಲೈವಲ್ಲಿ ಸಾಕಷ್ಟು ವಿಷಯಗಳು ಈಗಾಗಲೇ ರಿವೀಲ್ ಆಗಿರೋದ್ರಿಂದ ಎಪಿಸೋಡ್ಗಳಲ್ಲಿ ಅಷ್ಟೇನು ಸ್ವಾರಸ್ಯ ಕೂಡ ಇರಲಿಲ್ಲ. ಸೊ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಕೊಟ್ಟಿದ್ದಂತಹ ಸೀಕ್ರೆಟ್ ಟಾಸ್ಕ್ನ ಈ ವಾರ ನೀವು ನೋಡಿದ್ದೀರಾ. ಅದು ಇನ್ಫ್ಯಾಕ್ಟ್ ಇವತ್ತಿನ ಎಪಿಸೋಡಲ್ಲಿ ರಿವೀಲ್ ಕೂಡ ಆಗುತ್ತೆ. ಜೊತೆಗೆ ಕಾವ್ಯ ಮತ್ತು ಗಿಲ್ಲಿಯವರು ಒಂದು ಕೂಡ ಆಗ್ತಾರೆ. ಬಟ್ ಇದನ್ನು ಹೊರತುಪಡಿಸಿ ಈ ಒಂದು ಸೀಸನ್ 12 ಸ್ಟಾರ್ಟ್ ಆದಾಗಲಿಂದ ಒಂದು ಸೀಕ್ರೆಟ್ ಲವ್ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ನಡೀತಾ ಇದೆ ಅಂತ ನಿಮ್ಮ ತಲೆಗೆ ಬಂದಿದೆಯಾ ಯಾವತ್ತಾದರೂ? ಆ್ಯಕ್ಚುಲಿ ಇದು ಒಳ್ಳೆ ರೀತಿಯಲ್ಲೇ ಸೀಕ್ರೆಟ್ ಲವ್ ಅಂತ ಹೇಳಿದ್ರೆ ಏನೋ ತುಂಬ ಕೆಟ್ಟ ರೀತಿಯಲ್ಲಿ ಅಥವಾ ರೊಮ್ಯಾನ್ಸ್ ಆ ಥರದ್ದಲ್ಲ. ಒಂದು ಸೀಕ್ರೆಟ್ ಲವ್ ಅಂತೂ ನಡೀತಾ ಇದೆ. ಅದು ಆಗ್ತಾ ಇರೋವಂಥದ್ದು ಆ್ಯಕ್ಚುಲಿ ಗಿಲ್ಲಿ ಮತ್ತು ರಕ್ಷಿತಾ ಅವ್ರ ಮಧ್ಯೆ. ಎಸ್ಪೆಷಲಿ ರಕ್ಷಿತಾ ಅವರು ಗಿಲ್ಲಿ ಅವ್ರ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸೀಕ್ರೆಟಾಗಿ ಲವ್ ಮಾಡ್ತಾ ಇದ್ದಾರಾ ಅಂತ ಅನಿಸಿದ್ದು ಹೌದು. ಇನ್ಫ್ಯಾಕ್ಟ್ ನಿನ್ನೆ ಲೈವಲ್ಲಿ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಕೇಳ್ತಾರೆ ರಕ್ಷಿತಾಗೆ, ಏನು ನನ್ನನ್ನು ಲವ್ ಏನಾದ್ರು ಮಾಡ್ತಾ ಇದೆಯಾ ನೀನು ಅಂತೆಲ್ಲ ಕೇಳ್ತಾರೆ ಇನ್ಫ್ಯಾಕ್ಟ್. ಸೊ ಇದು ಒಳ್ಳೆ ರೀತಿಯಲ್ಲೇ, ಕೆಟ್ಟ ರೀತಿಯಲ್ಲೇನೂ ಇಲ್ಲ, ಒಳ್ಳೆ ಸ್ನೇಹ, ಲೈಕ್ ಅವರಿಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ಇನ್ಫ್ಯಾಕ್ಟ್ ಗಿಲ್ಲಿ ರಕ್ಷಿತಾ ಅವರ ಕಾಂಬಿನೇಷನನ್ನು ಕೂಡ ಜನಗಳು ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ. ಹಂಗೆ ನೋಡೋಕ್ಕೋದ್ರೆ ಸ್ಟಾರ್ಟಿಂಗ್ ಫ್ರಮ್ ಈ ಅಶ್ವಿನಿ ಮತ್ತು ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಮೇಲೆ ಜಗಳ ಮಾಡೋದಲ್ಲ ಆಗ ಸ್ಟಾರ್ಟಿಂಗಲ್ಲಿ ಗೆಜ್ಜೆ ಸೌಂಡ್ ಎಲ್ಲ ಮಾಡಿಕೊಂಡು, ಸೊ ಆ ಟೈಮಿಂದನೇ ಆ್ಯಕ್ಚುಲಿ ಗಿಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ. ಸೊ ಅಲ್ಲಿಂದ ಆ ಒಂದು ಬಾಂಡ್ ಸ್ಟಾರ್ಟ್ ಆಗುತ್ತೆ ಇನ್ಫ್ಯಾಕ್ಟ್. ಸೊ ಅಲ್ಲಿಂದ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ಅಂತಂದರೆ ಅದೇನೋ ಒಂಥರ ಪ್ರೀತಿ. ಇನ್ಫ್ಯಾಕ್ಟ್ ಈ ಗೆಸ್ಟ್ಗಳೆಲ್ಲ ಬಂದಾಗ ರಕ್ಷಿತಾ ಶೆಟ್ಟಿ ಅವರಿಗೆ ಕೇಳ್ತಾರೆ ತ್ರಿವಿಕ್ರಮ್ ಅವರೆಲ್ಲ, ನಿನ್ಗೆ ಯಾವ ಥರದ ಹುಡುಗ ಬೇಕು ಅಂತ. ಆಗ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ, ನಂಗೆ ತುಂಬ ಜೋವಿಯಲ್ಲಾಗಿರಬೇಕು ಹುಡುಗ, ಯಾವಾಗಲೂ ಖುಷಿಯಾಗಿರಬೇಕು, ಕಾಮಿಡಿ ಮಾಡ್ಕೊಂಡಿರಬೇಕು ಅಂತ. ಸೊ ಅವರು ಎಕ್ಸ್ಪ್ಲೈನ್ ಮಾಡಿದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಆ್ಯಕ್ಚುಲಿ ಗಿಲ್ಲಿಯಲ್ಲೇ ಇರೋದು ಅದೊಂದು. ಪ್ಲಸ್ ಫಾರ್ಮಿಂಗಲ್ಲಿದ್ದರೆ ಇಷ್ಟ ಅಂತ ಹೇಳ್ತಾರೆ ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಅವರು. ಅದನ್ನು ಹೊರತುಪಡಿಸಿ ಸಾಕಷ್ಟು ಸಂದರ್ಭಗಳಲ್ಲಿ ರಕ್ಷಿತಾ ಅವರು ಗಿಲ್ಲಿ ಪರವಾಗಿ ನಿಂತಿರೋದನ್ನು ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಗಿಲ್ಲಿಯವರು ಕೂಡ ರಕ್ಷಿತಾ ಅವ್ರ ಪರವಾಗಿ ಸಾಕಷ್ಟು ಬಾರಿ ನಿಂತಿದ್ದಾರೆ. ಬಟ್ ಗಿಲ್ಲಿಯವ್ರಿಗೆ ಎಲ್ಲೂ ಕೂಡ ಒಂದು ರೀತಿ ಅವ್ರ ಮೇಲೆ ಲವ್ ಆ ಥರದ್ದೆಲ್ಲ ಏನಿಲ್ಲ, ಒಂದೊಳ್ಳೆ ಬಾಂಡ್ ಶೇರ್ ಮಾಡ್ತಾರೆ ಅಫ್ಕೋರ್ಸ್. ಬಟ್ ರಕ್ಷಿತಾ ಅವರು ಬಿಹೇವ್ ಮಾಡುವಂತಹ ರೀತಿ ನೋಡುವಾಗ ಎಲ್ಲೋ ಒಂದು ಕಡೆ ಸೀಕ್ರೆಟ್ ಲವ್ ಆಗಿದೆಯಾ ಗಿಲ್ಲಿಯವ್ರ ಮೇಲೆ ರಕ್ಷಿತಾ ಶೆಟ್ಟಿ ಅವರಿಗೆ ಅಂತ ಬಹಳಷ್ಟು ಸಲ ಅನಿಸಿದೆ. ಬಿಕಾಸ್ ಅವರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರೋ ಏನೋ, ಸ್ಪಂದನ ಮತ್ತು ಕಾವ್ಯ ಅವರು ಗಿಲ್ಲಿ ಜೊತೆಗೆ ಕ್ಲೋಸ್ ಆಗಿರೋದು ಅವ್ರಿಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಸ್ವಲ್ಪ ಜಲಸ್ ಎಲ್ಲ ಅವರು ತೋರಿಸ್ಕೊಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಆ್ಯಂಡ್ ಜೊತೆಗೆ ಈಗ ಲಾಸ್ಟ್ ಟೈಮ್ ಒಂದು 2 ವಾರದ ಹಿಂದೆ 2 ಸಲ ನಾಮಿನೇಟ್ ಎಲ್ಲ ಮಾಡಿದ್ರು, ಕಳಪೆ ಎಲ್ಲ ಕೊಟ್ಟರಲ್ಲ ಗಿಲ್ಲಿಗೆ ರಕ್ಷಿತಾ ಶೆಟ್ಟಿ ಅವರು. ಅದನ್ನು ಅವರು ಒಂದು ರೀತಿ ಹೆಂಗೆ ಅಂತಂದರೆ, ನನಗಿಷ್ಟ ಆಗಿರೋ ಹುಡುಗ ಅಥವಾ ನನಗೆ ಇಷ್ಟ ಆಗಿರುವಂತಹ ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಪನಿಷ್ಮೆಂಟ್ ಥರ ಇದನ್ನು ಕೊಡ್ತೀನಿ ಅನ್ನೋ ಥರ ಅವ್ರು ಆ್ಯಕ್ಚುಲಿ ಅದನ್ನು ಮಾಡಿರುವಂಥದ್ದು ನೀವು ಅಬ್ಸರ್ವ್ ಮಾಡಿರ್ಬೋದು. ಅಂದರೆ ಈಗ ತುಂಬ ನಮ್ಗೆ ಯಾರೋ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ, ನಾವು ತುಂಬ ಲೈಕ್ ಹಿತೈಷಿಗಳ ಥರ ನಾವು ಯಾರನ್ನಾದರೂ ಯಾಕಂದರೆ ಕೇರ್ ಮಾಡ್ತೀವಲ್ಲ, ಅವ್ರು ತಪ್ಪು ಮಾಡ್ತಾ ಇರುವಾಗ ನಾವು ಅವ್ರಿಗೆ ಡೈರೆಕ್ಟಾಗಿ ಹೇಳ್ತೀವಿ ಅಥವಾ ಅವ್ರಿಗೇನೋ ಸ್ವಲ್ಪ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಅವ್ರ ಮುಖದ ಮೇಲೆ ಮಾತಾಡ್ತೀವಿ, ಪನಿಷ್ಮೆಂಟ್ ಥರ ಎಲ್ಲ ಮಾಡ್ತೀವಲ್ಲ, ಆ ಥರ ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರಿಗೆ ಪನಿಷ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕಳಪೆ ಕೊಟ್ಟಿದ್ದು ಮತ್ತು ನಾಮಿನೇಟ್ ಮಾಡಿದ್ದೆಲ್ಲ ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ಬಂದಿರುತ್ತಿದ್ದು. ಜೊತೆಗೆ ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಗಿಲ್ಲಿಯವ್ರ ಜೊತೆಗೆ. ಮತ್ತು ಗಿಲ್ಲಿ ಅಂದರೆ ತುಂಬ ಇಷ್ಟ ಅಂತ ಕಾಲೇಜ್ ಟಾಸ್ಕ್ ಇರುತ್ತಲ್ಲ, ಆಗಲೂ ಅವ್ರು ಹೇಳಿರ್ತಾರೆ. ಈಗ ಹಿಂಗೆ ಗಿಲ್ಲಿಯವರು ಕಾವ್ಯನಿಂದ ಕಾವು ಅಂದ್ಕೊಂಡು ಹೋಗ್ತಾರೋ, ಅದೇ ಥರ ಕಾಲೇಜಲ್ಲಿ ಆ ಕಾಲೇಜ್ ಟಾಸ್ಕ್ ಆಗುವಾಗ ಇನ್ಫ್ಯಾಕ್ಟ್ ರಕ್ಷಿತಾ ಅವರು ಗಿಲ್ಲಿ ಹಿಂದೆ ಯಾಕೆಂದರೆ ನಮಗೆ ನೀವು ಇಷ್ಟ, ನಿಮ್ಮ ಹಿಂದೆ ಬರ್ತೀನಿ ಅಂತೆಲ್ಲ ಮಾತಾಡಿದ್ದು ಉಂಟು. ಲೈವಲ್ಲಿ ಆ್ಯಕ್ಚುಲಿ ರಿಜಿಸ್ಟರ್ ಆಗಿದೆ, ಲೈವ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಇವನ್ ನಿನ್ನೆ ಕೂಡ ಲೈವಲ್ಲಿ ಅವರು ಒಂದು ಅಡುಗೆ ಮನೇಲಿ ಕಾನ್ವರ್ಸೇಷನ್ ಆಗುವಾಗ ಅಲ್ಲಿ ಕೂಡ ಗಿಲ್ಲಿ ಅಂದರೆ ನಂಗೆ ಇಷ್ಟ, ಗಿಲ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಮಾತಾಡಿದ್ದಾರೆ. ಅಂದರೆ ಗಿಲ್ಲಿದ ಪರ್ಸ್ನಾಲಿಟಿ ಏನಿದೆಯಲ್ಲ, ಅಂದರೆ ಅವರು ತುಂಬ ಫನ್ನಿಯಾಗಿರ್ತಾರೆ, ಯಾವಾಗಲೂ ಯಾವ ವಿಷಯನೂ ತುಂಬ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆ್ಯಂಡ್ ಹಿ ಈಸ್ ವೆರಿ ಟಾಕೆಟಿವ್, ಅಂದರೆ ತುಂಬ ಯಾವುದನ್ನೂ ಥರ ಗ್ರಡ್ಜ್ ಇಟ್ಕೊಳ್ಳೋದು ಆ ಥರದ್ದೆಲ್ಲ ಏನಿಲ್ಲ. ಸೊ ಅದು ರಕ್ಷಿತಾ ಅವ್ರಿಗೆ ಇಷ್ಟ ಆಗಿದೆ. ಇನ್ಫ್ಯಾಕ್ಟ್ ಎಲ್ರಿಗೂ ಇಷ್ಟನೇ, ಅಶ್ವಿನಿ ಅವ್ರಿಗೂ ಗಿಲ್ಲಿ ಕಂಡ್ರೆ ಇಷ್ಟ, ಅದನ್ನು ಲೈವಲ್ಲೂ ಹೇಳಿದ್ದಾರೆ ನಂಗೆ ಇಷ್ಟ ಅಂತ. ರಜತ್ ನೋಡಿ ಬಂದಾಗ ಫುಲ್ ಎಗರು ಬೀಳ್ತಾಯಿದ್ರು ಗೆಸ್ಟಾಗಿ ಬಂದಾಗ, ಈಗ ಅವ್ರ ಜೊತೆಗೇ ಖುಷಿಯಾಗಿದ್ದಾರೆ. ರಘು ಅವರು ಕೂಡ ಇನ್ಫ್ಯಾಕ್ಟ್ ಅದ್ಯಾಕೆ ರಘು ಅವರಿರಲಿ, ರಿಷಾ ಗೌಡ ಅವರಿರಲಿ, ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಒಳಗಡೆ ಬರುವಾಗ ಕೂಡ ಅವ್ರು ಗಿಲ್ಲಿ ನಂಗೆ ಇಷ್ಟ ಅಂತಲೇ ಹೇಳಿದರು, ಗಿಲ್ಲಿ ಆಟ ಇಷ್ಟ ಆಗುತ್ತೆ ಅಂತ ಹೇಳಿದರು. ರಿಷಾ ಮತ್ತು ಗಿಲ್ಲಿನೂ ಒಂದು ರೀತಿ ಬೇರೆ ಥರದ್ದು ಬಾಂಡ್ ಆಗಿತ್ತು. ರಘು ಅವ್ರದ್ದು ಮತ್ತು ಗಿಲ್ಲಿ ಬಾಂಡ್ ಯಾವ ರೀತಿ ಇತ್ತು ಅಂತ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಇಲ್ಲ. ಬಟ್ ಈಗ ಸ್ವಲ್ಪ ರಘು ಸ್ವಲ್ಪ ಏನೋ
ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ಈ ಗೆಸ್ಟ್ಗಳು ಬಂದು ಏನೋ ಫೀಡಿಂಗ್ ಕೊಟ್ಟರು ಅನಿಸುತ್ತೆ, ನಿಮ್ದೇನೋ ಒಂಥರ ಕ್ಯಾರೆಕ್ಟರ್ ಡೌನ್ ಆಗ್ತಿದೆ, ಗಿಲ್ಲಿ ನಿಮ್ಮನ್ನು ಒಂಥರ ಕಾಮಿಡಿಯನ್ ಥರ ತೋರಿಸ್ತಿದ್ದಾರೆ ಅಂತ ಹೇಳಿದ್ದಕ್ಕೋ ಏನೋ ಬಹುಶಃ ಅದರಿಂದ ಅವ್ರು ಇನ್ಫ್ಲುಯೆನ್ಸ್ ಆಗಿ ಗಿಲ್ಲಿನ ಒಂದು ರೀತಿ ವಿಲನ್ ಅನ್ನೋದು, ಗಿಲ್ಲಿಗೆ ನಾಮಿನೇಟ್ ಮಾಡೋದು, ಗಿಲ್ಲಿನ ನಾಟಕ್ಕೆ ವಿಷಕಾರಿ ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಮೋಸ್ಟ್ಲಿ ಇನ್ನು ಅರ್ಥ ಆಗುತ್ತೆ, ಸೊ ಗಿಲ್ಲಿಯಿಂದ ಏನು ಅವ್ರ ಆಟಕ್ಕಂತೂ ಧಕ್ಕೆ ಆಗಿಲ್ಲ ಅಥವಾ ಡೌನ್ಫಾಲ್ ಅಂತೂ ಆಗಿಲ್ಲ, ಒಳ್ಳೆಯದೇ ಆಗಿದೆ ಅಂತ ಬಹುಶಃ ಅವ್ರ ಆಚೆ ಬಂದಮೇಲೆ ಅರ್ಥ ಆಗುತ್ತೆ. ಒಟ್ಟಾರೆಯಾಗಿ ಇಡೀ ಮನೆಗೆ ಗಿಲ್ಲಿ ಅಂದರೆ ಡೆಫಿನೆಟ್ಲಿ ಇಷ್ಟ. ಇವನ್ ನಮ್ಮ ಅಭಿಷೇಕ್ ಅವ್ರು ಆಚೆ ಬಂದಮೇಲೆ ನೋಡಿರ್ತೀರ ಹೇಳ್ತಿದ್ದಾರೆ, ಗಿಲ್ಲಿ ನನ್ನ ತಮ್ಮನ ಥರ ಆ್ಯಕ್ಚುಲಿ ಅವನಿಗಿರುವಷ್ಟು ಲೈಕ್ ಕ್ರೇಜ್ ಇಷ್ಟೊಂದೆಲ್ಲ ಇದೆ ಅಂತ ಗೊತ್ತಾಗಿ ಖುಷಿ ಆಗ್ತಿದೆ ಅಂತಲೇ ಹೇಳಿದ್ರು. ಆ ಥರದ್ದೆಲ್ಲ ನಿಶಾ ಅವರು ಇನ್ಫ್ಯಾಕ್ಟ್ ಗಿಲ್ಲಿ ಈಸ್ ದ ವಿನ್ನರ್ ಅಂತೆಲ್ಲ ಹೇಳ್ತಾ ಇದ್ದಾರೆ, ಆ ಥರದ್ದೆಲ್ಲ. ಸೊ ಸಾಕಷ್ಟು ವಿಷಯ ಇದೆ. ಬಟ್ ಎಲ್ಲೋ ಒಂದು ಕಡೆ ರಕ್ಷಿತಾ ಅವರು ಸ್ವಲ್ಪ ಜಲಸ್ ಫೀಲ್ ಮಾಡ್ತಾರೆ. ಕಾವ್ಯ ಮತ್ತು ಸ್ಪಂದನ ಅವರು ಕ್ಲೋಸ್ ಆಗಿರೋದು ನೋಡುವಾಗ ಗಿಲ್ಲಿಯವ್ರ ಜೊತೆಗೆ ಈಗ ನಿನ್ನೆ ಏನು ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಕಾವ್ಯವ್ರನ್ನ ಫುಲ್ಲು ಗೋಲ್ಡ್ ಹೊಯ್ಕೋತಾ ಇದ್ರಲ್ಲ ನಮ್ಮ ಗಿಲ್ಲಿಯವರು, ಆಗ ರಕ್ಷಿತ್ ಅವರು ಗಿಲ್ಲಿ ಜೊತೆಗಿದ್ರು ಸ್ವಲ್ಪ ಖುಷಿಯಾಗಿತ್ತು ಅವ್ರಿಗೆ. ಇವ್ರ ಮಧ್ಯೆ ಏನೋ ಸ್ವಲ್ಪ ಏನೇನೋ ನಡೀತಾ ಇದೆ, ಪರವಾಗಿಲ್ಲ ಒಂಥರ ಖುಷಿಯಲ್ಲಿ ಫೀಲ್ ಮಾಡ್ತಿದ್ರು ಅವರು. ಬಟ್ ಯಾವಾಗ ಕಾವ್ಯ ಮತ್ತು ಗಿಲ್ಲಿ ಒಂದಾದರು ಅಂದರೆ ಸೀಕ್ರೆಟ್ ಟಾಸ್ಕ್ ರಿವೀಲ್ ಆಗಿ ಕಾವ್ಯ ಅವ್ರಿಗೆ ಗೊತ್ತಾಗುತ್ತೆ ಸೀಕ್ರೆಟ್ ಟಾಸ್ಕ್ ಗಿಲ್ಲಿ ಮಾಡ್ತಾ ಇದ್ದು ಅಂತ, ಅದು ಗೊತ್ತಾಗಿ ಅವರಿಬ್ಬರು ಒಂದಾಗಿ ಸರಿ ಆದರು. ಆವಾಗ ಅದನ್ನು ಆ್ಯಕ್ಚುಲಿ ರಕ್ಷಿತಾ ಸ್ವಲ್ಪ ಬೇಜಾರು ಮಾಡಿಕೊಂಡು ಬೇರೆಯವರಿಗೆಲ್ಲ ಹೇಳಿದ್ದು ಇದೆ, ಅದು ಲೈವಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ ಅವರಿಬ್ಬರು ಒಂದಾದರು ಅನ್ನೋ ಥರ ಎಲ್ಲ. ಸೊ ಒಟ್ಟಾರೆಯಾಗಿ ನೋಡುವಾಗ ಏನೋ ಒಂದು ಸೀಕ್ರೆಟ್ ಲವ್ ಇರ್ಬೋದು ಅಂತ ಅನಿಸುತ್ತೆ, ಒಳ್ಳೆ ರೀತಿಯಲ್ಲೇ, ಕೆಟ್ಟ ರೀತಿಯಲ್ಲ. ನಿಮಗೆ ಗಿಲ್ಲಿ ಮತ್ತು ರಕ್ಷಿತಾ ಅವರ ಕಾಂಬಿನೇಷನ್ ಎಷ್ಟು ಇಷ್ಟ ಆಗುತ್ತೆ? ಬಿಕಾಸ್ ಈಗಲೂ ಕೂಡ ಗಿಲ್ಲಿಗೆ ಎಷ್ಟು ಯಾಕಂದರೆ ಗಿಲ್ಲಿ ಕಮ್ಸ್ ಫಸ್ಟ್ ವೆನ್ ಇಟ್ ಕಮ್ಸ್ ಟು ಕ್ರೇಜ್ ಅಥವಾ ಫಾಲೋವರ್ಸ್ ಅಂತ ಬಂದಾಗ. ಅದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ರಕ್ಷಿತಾ ಅವ್ರಿಗೇ ಜಾಸ್ತಿ ಜನ ಇಷ್ಟಪಡ್ತಾರೆ ಹೊರಗಡೆ ಇರುವಂತಹ ಬಿಗ್ ಬಾಸ್ ಅಭಿಮಾನಿಗಳು. ಆಮೇಲೆ ಕಾವ್ಯ ಸ್ಥಾನ ಬರುತ್ತೆ. ಸೊ ಗಿಲ್ಲಿ ರಕ್ಷಿತಾ ಬಾಂಡ್ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಹೇಳಿ. ಜೊತೆಗೆ ಇವತ್ತಿನ ಎಪಿಸೋಡ್ನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ನಾನು ಆಗಲೇ ಮಾತಾಡಿದ್ದೀನಿ, ನನಗೇನು ಸ್ಪೆಷಲಾಗಿ ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ. ಬಟ್ ಈಗ ಸೀಕ್ರೆಟ್ ಟಾಸ್ಕ್ಗಳನ್ನು ಗಿಲ್ಲಿಯವರು ಕೊಟ್ಟಿದ್ರು, ಮತ್ತು ಅದೇನೋ ಈ ವಾರ ಎಲಿಮಿನೇಷನ್ ಇರಲ್ವಂತೆ, ಮತ್ತು ಗಿಲ್ಲಿಯವ್ರನ್ನೇನೋ ಬಹುಶಃ ಸೀಕ್ರೆಟ್ ರೂಮಿಗೆ ಹಾಕುವ ಚಾನ್ಸಸ್ ಉಂಟಂತೆ ಅಂತೆಲ್ಲ ತುಂಬ ಹರಿದಾಡ್ತಾ ಇದೆ ಹೊರಗಡೆ. ನಿಮಗೆ ಅಕಸ್ಮಾತ್ ಸೀಕ್ರೆಟ್ ಟಾಸ್ಕ್ ಅಲ್ಲ ಸೀಕ್ರೆಟ್ ರೂಮ್ಗೆ ಯಾರಿಗಾದರೂ ಕ್ಯಾಂಡಿಡೇಟ್ನ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಅಂದ್ಕೊಂಡ್ರೆ ಯಾರನ್ನು ಹಾಕಬೇಕು? ಗಿಲ್ಲಿನ ಹಾಕಿದ್ರೆ ಚೆನ್ನಾಗಿರುತ್ತಾ? ಗಿಲ್ಲಿನ ಎಲಿಮಿನೇಟ್ ಮಾಡಿಬಿಟ್ಟು ಈ ವೀಕೆಂಡಲ್ಲಿ ಕೊನೆಗೆ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟರೆ ಹಿಂಗಿರ್ಬೋದು ಮನೆ ವಾತಾವರಣ, ಅಥವಾ ಗಿಲ್ಲಿ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರನ್ನ ಸೀಕ್ರೆಟ್ ರೂಮಲ್ಲಿ ಇಡಬೇಕು? ಬಿಕಾಸ್ ತುಂಬ ಹಿಂದೆ ಸೀಕ್ರೆಟ್ ರೂಮ್ ಅನ್ನುವಂತಹ ಒಂದು ಇದಿತ್ತು. ಆ ಒಂದು ಏನೋ ನ್ಯೂಮರಾಲಜಿ ಒಬ್ಬರು ಇದ್ರಲ್ಲ, ನ್ಯೂಮರಾಲಜಿಯಲ್ಲಿ ಸ್ವಲ್ಪ ಪರಿಣಿತರಾದಂತಹ ಒಬ್ಬ ಕಂಟೆಸ್ಟೆಂಟ್ ಇದ್ರಲ್ಲ, ಅವರನ್ನು ಆ್ಯಕ್ಚುಲಿ ಸ್ವಲ್ಪ ಸೀಕ್ರೆಟ್ ರೂಮ್ಗೆಲ್ಲ ಹಾಕಿದ್ರು, ಅದು ಜ್ಞಾಪಕ ಇದೆ. ಸೊ ಅದು ಬಿಟ್ಟರೆ ತುಂಬ ಏನು ಅಂದರೆ ಆ ಸೀಕ್ರೆಟ್ ರೂಮ್ ವಿಚಾರವನ್ನು ಟ್ರೈ ಮಾಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಗಿಲ್ಲಿನ ಆ್ಯಕ್ಚುಲಿ ಸೀಕ್ರೆಟ್ ರೂಮ್ ಒಳಗಡೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಅದ್ರ ಬಗ್ಗೆ ಏನು ಒಪಿನಿಯನ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರಕ್ಷಿತಾ ಆ್ಯಂಡ್ ಗಿಲ್ಲಿ ಆ ಒಂದು ಸೀಕ್ರೆಟ್ ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾಗೆಯೇ ಸೀಕ್ರೆಟ್ ರೂಮ್ಗೆ ಗಿಲ್ಲಿ ಹೋದರೆ ಮನೆ ಯಾವ ರೀತಿ ಬದಲಾಗ್ಬೋದು ಅದನ್ನು ಕೂಡ ನಿಮ್ಮ ಒಪಿನಿಯನನ್ನು ಬರೆದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.